ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ನಾನು ಪ್ರೊಫೆಸರ್ ಪಿ ಎಂ ಚೋಗ್ಲಾ. ಇವತ್ತಿನ ಎಪಿಸೋಡ್ನಲ್ಲಿ ಚರ್ಚೆ ಮಾಡುವಂಥ ವಿಷಯ BA ಥರ್ಡ್ ಸೆಮಿಸ್ಟರ್ SCP ಪಠ್ಯಕ್ರಮದ ಪ್ರಕಾರ ಇಂಡಿಯನ್ ಎಕಾನಮಿ, ದಟ್ ಈಸ್ DSC 3, ಸಿಲೆಬಸ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ವರ್ಷನ್ಸ್, ಭಾರತದ ಆರ್ಥಿಕತೆ. ಈ ವಿಷಯವನ್ನು ಕುರಿತಾಗಿ ಚರ್ಚೆ ಮಾಡೋಣ. ಆತ್ಮೀಯರೇ, ಕಿತ್ತೂರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಈ ಒಂದು ವಿಶ್ವವಿದ್ಯಾಲಯದ ಪ್ರಕಾರ ಪಠ್ಯಕ್ರಮವನ್ನು 3ನೇ ಸೆಮಿಸ್ಟರ್ಗಾಗಿ ಅಳವಡಿಕೆ ಮಾಡಿಕೊಂಡಿರ್ತಕ್ಕಂತಹ ಪಠ್ಯಕ್ರಮ ಅರ್ಥಶಾಸ್ತ್ರ ವಿಭಾಗದಲ್ಲಿ ಯಾವೆಲ್ಲ ಒಂದು ವಿಷಯಗಳನ್ನು ಅಳವಡಿಕೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಒಂದೊಂದಾಗಿ ನೋಡೋಣ. ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ದಿ ಸ್ಟ್ರಕ್ಚರ್ ಆಫ್ ದಿ ಸಿಲಬಿ ಅಕಾರ್ಡಿಂಗ್ ಟು ಸ್ಟೇಟ್ ಎಜುಕೇಷನ್ ಪಾಲಿಸಿ 2024-25. ಆತ್ಮೀಯರೇ, 3ನೇ ಸೆಮಿಸ್ಟರ್ಗಾಗಿ ಇರುವಂತಹ ಒಂದು ಪಠ್ಯಕ್ರಮ ಏನೇನು ಅಳವಡಿಕೆ ಆಗಿದೆ ಅನ್ನುವಂಥ ವಿಷಯಗಳನ್ನು ಇಲ್ಲಿ ತಿಳ್ಕೊಳ್ಳೋದಾದರೆ, ಸಾಮಾನ್ಯವಾಗಿ ಇರ್ತಕ್ಕಂತಹ ವಿಷಯಗಳು ಥಿಯರಿಗಳೇ ಆಗಿರ್ತಕ್ಕಂಥದ್ದು. ಟೈಟಲ್ಗಳಲ್ಲಿ ಇಂಡಿಯನ್ ಎಕಾನಮಿ 5 hours per week, 20 IM marks, 80 assignment exam marks, total 100 marks and credit will be 5. ಇದ್ರ ಜೊತೆಗೆ ಇನ್ನೊಂದು ವಿಷಯವನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು, ವಾರಕ್ಕೆ 3 ತಾಸಿನ ಬೋಧನಾವಧಿಗಾಗಿ ಅದು ಗ್ರಾಮೀಣ ಅರ್ಥಶಾಸ್ತ್ರ, ರೂರಲ್ ಎಕಾನಮಿಕ್ಸ್. ಇದು ಭಾರತದ ಆರ್ಥಿಕತೆ. ಆದರೆ ಇದು DSC ಪೇಪರು. ಇದು ಇಲೆಕ್ಟಿವ್, ಅಂದರೆ OE ಅಥವಾ OEC ಅಂತೇಳಿ ಕರಿತೀವಲ್ಲ, ಓಪನ್ ಎಲೆಕ್ಟಿವ್ ಕೋರ್ಸ್ ಅಂಥೇಳಿ, ಅದು ಪೇಪರು. ನಾವು ಗ್ರಾಮೀಣ ಆರ್ಥಿಕತೆಯನ್ನಾದರೂ ಆಯ್ಕೆ ಮಾಡ್ಕೊಳ್ಬಹುದು, ಇಲ್ಲ ಫೈನಾನ್ಷಿಯಲ್ ಎಕಾನಮಿಕ್ಸ್, ಹಣಕಾಸು ಅರ್ಥಶಾಸ್ತ್ರವನ್ನಾದರೂ ಆಯ್ಕೆ ಮಾಡ್ಕೊಳ್ಬಹುದು. ಪ್ರಶ್ನೆ ಏನಿಲ್ಲ. ಸೊ ಇಲ್ಲೇನಪ್ಪ ಅಂತಂತಂದರೆ 10 ಅಂತರೇಕಾಂಕಗಳಿದ್ದರೆ 40 ಸೆಮ್ ಎಂಡ್ ಎಕ್ಸಾಮ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಅಂಕಗಳನ್ನು ನೋಡ್ತೀವಿ. ಒಟ್ಟು ಏನಪ್ಪ ಅಂತಂದ್ರೆ 50 ಅಂಕಗಳಿಗೆ ಆಗಿರ್ತಕ್ಕಂಥದ್ದು, ಹಾಗೂ 2 ಕ್ರೆಡಿಟ್ಸ್ಗಳು ನಮಗೆ ಈ ಸೆಮಿಸ್ಟರ್ನಲ್ಲಿ ಸಿಗ್ತವೆ. ಓಕೆ, ಸೊ ಆತ್ಮೀಯರೇ, ಇದಾಗಿತ್ತು ಒಂದು ಕೋರ್ಸ್ ಬಗ್ಗೆ ಇರತಕ್ಕಂತಹ ಅಥವಾ ಅದರ ಬಗ್ಗೆ ಇರತಕ್ಕಂಥ ಒಂದು ಸ್ಟ್ರಕ್ಚರ್ ವ್ಯವಸ್ಥೆಗೆ ಬೇಕಾಗಿರ್ತಕ್ಕಂಥ ಚರ್ಚೆ. ಡಿಯರ್ ಸ್ಟೂಡೆಂಟ್ಸ್, ವಿ ವಿಲ್ ಬಿ ಗೆಟ್ ಔಟ್ಪುಟ್ ಆರ್ ಔಟ್ಕಮ್ ಆಫ್ಟರ್ ಸ್ಟಡಿಯಿಂಗ್ ದೀಸ್ ಸಿಲಾಬಿ. ಗಾಟ್ ಇಟ್? ಈ ಒಂದು ಪಠ್ಯಕ್ರಮವನ್ನು ತಿಳ್ಕೊಂಡ ನಂತರ ಈ ಎಲ್ಲ ಅಂಶಗಳನ್ನು ಅಥವಾ ಉಪಯೋಗಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಸೊ ಒಂದಿಷ್ಟು ನೋಡ್ಕೊಂಬಿಡಿ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ವಿಷಯ ವಸ್ತುವನ್ನು ಆರಂಭ ಮಾಡುವ ಮುಂಚೆ ನಿಮಗಿಲ್ಲೊಂದು ಸುವರ್ಣಾವಕಾಶ. ಆತ್ಮೀಯರೇ, ಲೆಟ್ಸ್ ಲರ್ನ್ ಆ್ಯಂಡ್ ಲೀಡ್ ಅನ್ನುವಂತಹ ಒಂದು ತತ್ವದ ಆಧಾರದಲ್ಲಿ ಇಲ್ಲಿ ಒಂದು ಕೋರ್ಸ್ ಇದೆ. ಇದ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತಂದರೆ, ಲರ್ನ್, ಅರ್ನ್ ಆ್ಯಂಡ್ ಲೀಡ್, ದಿಸ್ ಈಸ್ ದಿ ಮೇನ್ ಕನ್ಸೆಪ್ಟ್ ಆಫ್ ದಿ ಕೋರ್ಸ್. ಓಕೆ, ಆ್ಯಂಡ್ ಒನ್ ಫೀಸ್, ಒಂದು ಶುಲ್ಕ, ಅನೇಕ ಕೋರ್ಸುಗಳನ್ನು ಈ ಸೂರಿನಡಿಯಲ್ಲಿ ನಿಮ್ಗೆ ಕಲಿಯಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಯಾವೆಲ್ಲ ಕೋರ್ಸ್ಗಳು ಇಲ್ಲಿ ಒಂದೇ ಪ್ಲ್ಯಾಟ್ಫಾರ್ಮ್ನಲ್ಲಿ ಇರ್ತಕ್ಕಂಥದ್ದು ಅಂತಂತಂದರೆ, ಆತ್ಮೀಯರೇ, ಇಲ್ಲಿ ನೋಡಿ, ಶೈಕ್ಷಣಿಕ ವಿಷಯಗಳಲ್ಲಿ ಬರ್ತದೆ, ಸ್ಪರ್ಧಾತ್ಮಕ ವಿಷಯಗಳು, ಅದು ಮುಖ್ಯವಾಗಿ PC ಇಂದ KS ಒಂದು ಮಟ್ಟದವರೆಗೆ ನಿಮಗೆ ಬೇಕಾಗಿರತಕ್ಕಂತಹ ಎಲ್ಲ ಅಧ್ಯಯನ ಸಾಮಗ್ರಿಗಳಲ್ಲಿ ಸಿಗ್ತಾ ಇದೆ. ಕಂಪ್ಯೂಟರ್ ಮೂಲಭೂತ ಹಾಗೂ ಮುಂದುವರಿದ ಕೌಶಲ್ಯಗಳು ಕೂಡ ಸಿಗ್ತಾ ಇದ್ದಾವೆ. ಕೋಡಿಂಗ್ ಮತ್ತು ಡಿಜಿಟಲ್ ಕೌಶಲ್ಯಗಳು ಕಲಿಬಹುದು. ಹಾಗೆಯೇ ಬಹುಮುಖ್ಯವಾಗಿ ಇಂಗ್ಲೀಷ್ ಗ್ರಾಮರ್ ಮತ್ತು ಸ್ಪೋಕನ್ ಇಂಗ್ಲೀಷ್, ಈ ವಿಷಯಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಅನೇಕ ವಿಷಯಗಳನ್ನು ವಿಷಯ ವಸ್ತುಗಳನ್ನು ನೀವು ಕಲಿಬಹುದು. ಅತಿ ಮುಖ್ಯವಾಗಿ ಹೇಳಬೇಕು ಅಂತಂತಂದರೆ, ಕೇವಲ 1500 ರೂಪಾಯಿಗಳಲ್ಲಿ ನೀವೇನಪ್ಪ ಅಂತಂದ್ರೆ ಇಲ್ಲಿ ಫಸ್ಟ್ ಕಮ್ ಫಸ್ಟ್ ಸರ್ವ್ ಈ ಬೇಸ್ನಲ್ಲಿ ಇರ್ತಕ್ಕಂಥದ್ದು. ಮೊದಲ ಏನಪ್ಪ ಅಂತಂದ್ರೆ 100 ಸಬ್ಸ್ಕ್ರೈಬ್ಸ್ಗಳಿಗೆ ಅಥವಾ ಚಂದಾದಾರರಿಗೆ ಕೇವಲ 1500 ಮಾತ್ರ ಇರ್ತಕ್ಕಂಥದ್ದು.
ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂತಂದರೆ ಇಂಗ್ಲೀಷ್ ಬುಕ್ ಕಿಟ್ಗಳು ಇದರಲ್ಲಿ ಇನ್ಕ್ಲೂಡ್ ಆಗಿರ್ತಕ್ಕಂಥ. ದಿಸ್ ಈಸ್ ದಿ ಹಾರ್ಡ್ ಕಾಪಿ, ಅಂದರೆ ಫಿಸಿಕಲ್ ಬುಕ್ಸ್ ನಿಮಗೆ ಸಿಗ್ತಾ ಇದ್ದಾವೆ. ಸೊ ಆಸಕ್ತರು ಏನಪ್ಪ ಅಂತಂತಂದರೆ ಇಲ್ಲಿ ನೀವು ಒಂದು ಸಲ ಪೇಮೆಂಟ್ ಮಾಡಿಬಿಟ್ಟು ಏನು ಮಾಡ್ಬೋದು, ಈ ಕೋರ್ಸ್ಗೆ ಜಾಯಿನ್ ಆಗಬಹುದು. ಹಾಗೆಯೇ ಏನಪ್ಪ ಅಂತಂತಂದರೆ ಯು ವಿಲ್ ಬಿ ಲರ್ನ್ ಎನಿವೇರ್ ಬಿಕಾಸ್ ಇಟ್ ಈಸ್ ಆನ್ಲೈನ್ ಆ್ಯಂಡ್ ಕ್ವಾಲಿಟಿ ಕಂಟೆಂಟ್ ಇನ್ ಸಿಂಪಲ್ ಲ್ಯಾಂಗ್ವೇಜಸ್. ವಾಚ್, ಲರ್ನ್ ಆ್ಯಂಡ್ practice on any device, either mobile phone, tablet, computers, anything. Okay, and expert guidance and doubt support always there is, and build skill, achieve goals and lead life. After learning and getting this course, you will be enabled to build skills, achieve goals and lead the society or life. Okay, so friends, the competitive exams we cover the following aspects, that is PC, PSI, FDA, SDA, KS, SSC, railways, banking and teaching exams. Okay, so for more details please visit to the following website. Okay, so this is the website, or you can scan this QR code. You will be get thorough information. Okay, so friends, ಇದಾಗಿತ್ತು ಭಾಳಷ್ಟು ಜನ ವಿದ್ಯಾರ್ಥಿ ಜೀವನದಲ್ಲಿ ಏನಪ್ಪ ಅಂತಂದರೆ ಒಂದು ಕಡೆಗೆ ಕಲಿಬೇಕಾಗಿರ್ತದೆ, ಒಂದು ಕಡೆಗೆ ಗಳಿಕೆ ಮಾಡ್ಕೊಳ್ಬೇಕಾಗಿರ್ತದೆ. ಹೀಗಾಗಿ ಅಂತಹ ವಿದ್ಯಾರ್ಥಿಗಳಿಗೆ ಇದೊಂದು ಸುವರ್ಣಾವಕಾಶ ಅಂಥೇಳಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಸಕ್ತರು ಏನಪ್ಪ ಅಂತಂತಂದರೆ ಮತ್ತೊಮ್ಮೆ ಇಲ್ಲಿ ವೆಬ್ಸೈಟ್ ನೋಡ್ಕೊಳ್ಳಿ. ಈ ವೆಬ್ಸೈಟ್ಗೆ ವಿಸಿಟ್ ಕೊಡೋ ಮೂಲಕ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗೆಯೇ ಇಲ್ಲಿ ಕೊಟ್ಟಿರ್ತಕ್ಕಂಥ QR ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮೂಲಕವಾಗಿಯೂ ಕೂಡ ನೀವು ವಿಸಿಟ್ ಮಾಡಬಹುದು. ಡಿಯರ್ ಸ್ಟೂಡೆಂಟ್ಸ್, ಯೂನಿಟ್ ನಂಬರ್ 1, ಇಂಟ್ರೊಡಕ್ಷನ್ ಟು ಇಂಡಿಯನ್ ಎಕಾನಮಿ ಫಾರ್ 10 hours ಆಫ್ ಟೀಚಿಂಗ್ ಟೈಮ್. Features of Indian economy, structural growth of Indian economy, India's GNP, GDP and per capita income, and inflation and GDP growth in India, Human Development Index, that is HDI, its meaning, value and comparison with other countries. Okay, so ಘಟಕ ಸಂಖ್ಯೆ 1 ಇಲ್ಲಿ ಭಾರತೀಯ ಅರ್ಥವ್ಯವಸ್ಥೆಯ ಪರಿಚಯ 10 ತಾಸುಗಳ ಬೋಧನಾವಧಿಗಾಗಿ ಇರತಕ್ಕಂಥದ್ದು. ಆತ್ಮೀಯರೇ, ಭಾರತೀಯ ಅರ್ಥವ್ಯವಸ್ಥೆಯ ಲಕ್ಷಣಗಳು, ಭಾರತೀಯ ಅರ್ಥವ್ಯವಸ್ಥೆಯ ರಚನಾತ್ಮಕ ಬೆಳವಣಿಗೆ, ಭಾರತದ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂದರೆ GNP ಮತ್ತು ಒಟ್ಟು ದೇಶೀಯ ಉತ್ಪನ್ನ ಅಂದರೆ GDP ಮತ್ತು ತಲಾ ಆದಾಯ, ಭಾರತದಲ್ಲಿ ಹಣದುಬ್ಬರ ಮತ್ತು GDP ಬೆಳವಣಿಗೆ, ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂದರೆ HDI, ಅದರ ಅರ್ಥ, ಮೌಲ್ಯ ಮತ್ತು ಇತರ ರಾಷ್ಟ್ರಗಳೊಂದಿಗೆ ಹೋಲಿಕೆ. ಆತ್ಮೀಯರೇ, ಇದಾಗಿತ್ತು ಯಾವುದು ಘಟಕ ಸಂಖ್ಯೆ 1ಕ್ಕೆ ಸಂಬಂಧಪಟ್ಟ ಚರ್ಚೆ. ಯೂನಿಟ್ ನಂಬರ್ 2, ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್, 15 hours ಆಫ್ ಟೀಚಿಂಗ್ ಟೈಮ್. ಇಂಪಾರ್ಟೆನ್ಸ್ ಆ್ಯಂಡ್ ಪ್ರಾಬ್ಲಮ್ಸ್ ಆಫ್ ಇಂಡಿಯನ್ ಅಗ್ರಿಕಲ್ಚರ್, ಕಾಸಸ್ ಆಫ್ ಲೋ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ ಆ್ಯಂಡ್ ಮೆಜರ್ಸ್ ಟು ಇನ್ಕ್ರೀಸ್ agricultural productivity in India, minimum support price policy, sources of agricultural finance, agricultural marketing in India, defects in and its measures, new agricultural policy of India, artificial intelligence in agriculture. ಆತ್ಮೀಯರೇ, ಘಟಕ ಸಂಖ್ಯೆ 2, ಕೃಷಿ ಅಭಿವೃದ್ಧಿ, 15 ತಾಸುಗಳ ಬೋಧನಾವಧಿಗಾಗಿ ಭಾರತದ ಕೃಷಿಯ ಮಹತ್ವ ಮತ್ತು ಸಮಸ್ಯೆಗಳು, ಕೃಷಿಯ ಕಡಿಮೆ ಉತ್ಪಾದಕತೆಗೆ ಕಾರಣಗಳು ಮತ್ತು ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವ ಕ್ರಮಗಳು, ಕನಿಷ್ಠ ಬೆಂಬಲ ಬೆಲೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತೇಳಿ ಕರಿತೀವಲ್ಲ ಅದು ನೀತಿ. ಆಮೇಲೆ ಕೃಷಿ ಹಣಕಾಸಿನ ಮೂಲಗಳು, ಭಾರತದಲ್ಲಿ ಕೃಷಿ ಮಾರುಕಟ್ಟೆ ಸಮಸ್ಯೆಗಳು ಮತ್ತು ಪರಿಹಾರ ಕ್ರಮಗಳು, ಭಾರತದ ಹೊಸ ಕೃಷಿ ನೀತಿ, ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆಯ ಉಪಯೋಗ.
Dear students, unit number 3, industrial development, 10 hours of teaching and classification and importance of industries in India. Heavy industries, micro, small, medium enterprises in India, that is MSMEs. Importance, problems, measures to overcome. MNCs in India, sources of industrial finance in India, ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಇನ್ ಇಂಡಿಯಾ. ಕನ್ನಡದಲ್ಲಿ ಘಟಕ ಸಂಖ್ಯೆ 3 ಕೈಗಾರಿಕಾ ಅಭಿವೃದ್ಧಿ 10 ತಾಸುಗಳ ಬೋಧನಾವಧಿಗಾಗಿ ಭಾರತದ ಕೈಗಾರಿಕೆಗಳ ವರ್ಗೀಕರಣ, ಮಹತ್ವ, ಭಾರಿ ಕೈಗಾರಿಕೆಗಳು, ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳು MSMEs ಅಂತ ಹೇಳಿ ಕರಿತೀವಿ, ಮಹತ್ವ, ಸಮಸ್ಯೆಗಳು ಮತ್ತು ಪರಿಹಾರ ಕ್ರಮಗಳು. ಭಾರತದಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳು MNCs, ಕೈಗಾರಿಕಾ ಹಣಕಾಸಿನ ಮೂಲಗಳು, ಭಾರತದ ಹೊಸ ಕೈಗಾರಿಕಾ ನೀತಿ. ಆತ್ಮೀಯರೇ, ಘಟಕ ಸಂಖ್ಯೆ 4 ಇಂಡಿಯನ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್, 15 hours of teaching. Here, structure of banking system, functions of Reserve Bank of India and its monetary policy, banking sector, reforms in India, demonetization, meaning, history and its impact on Indian economy, sources of public revenue, tax and non-tax revenue, public expenditure, meaning and causes of rapid growth of public expenditure, public debt, meaning sources of public debt, budget, meaning types of budget, fiscal policy, meaning and objectives. ಘಟಕ ಸಂಖ್ಯೆ 4 ಭಾರತೀಯ ಬ್ಯಾಂಕಿಂಗ್ ಮತ್ತು ಹಣಕಾಸು 15 ತಾಸುಗಳ ಬೋಧನಾವಧಿಗಾಗಿ ಇಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಯ ರಚನೆ, ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳು ಮತ್ತು ಹಣಕಾಸು ನೀತಿ, ಭಾರತದಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದ ಸುಧಾರಣೆಗಳು, ನೋಟು ಅಮಾನ್ಯೀಕರಣ, ಅದರ ಅರ್ಥ, ಇತಿಹಾಸ ಮತ್ತು ಭಾರತೀಯ ಅರ್ಥವ್ಯವಸ್ಥೆ ಮೇಲೆ ಬೀರಿದ ಪರಿಣಾಮ, ಸಾರ್ವಜನಿಕ ಆದಾಯದ ಮೂಲಗಳು, ತೆರಿಗೆ ಮತ್ತು ತೆರಿಗೆಯೇತರ ಆದಾಯಗಳು, ಸಾರ್ವಜನಿಕ ವೆಚ್ಚ, ಇದರ ಅರ್ಥ ಮತ್ತು ಸಾರ್ವಜನಿಕ ವೆಚ್ಚದ ವೇಗದ ಬೆಳವಣಿಗೆಗೆ ಕಾರಣಗಳು, ಆಮೇಲೆ ಸಾರ್ವಜನಿಕ ಋಣ, ಇದರ ಅರ್ಥ, ಮೂಲಗಳು, ಆಯವ್ಯಯದ ಅರ್ಥ, ಪ್ರಕಾರಗಳು, ಹಣಕಾಸು ನೀತಿ, ಅರ್ಥ ಮತ್ತು ಉದ್ದೇಶಗಳು. ಆತ್ಮೀಯರೇ, ಘಟಕ ಸಂಖ್ಯೆ 5 ಇಂಡಿಯಾಸ್ ಫಾರಿನ್ ಟ್ರೇಡ್, 10 hours of teaching, meaning and features of foreign trade, volume, composition and direction of India's foreign trade, recent positions of India's balance of payment, new foreign trade policy of India, WTO and Indian economy. ಘಟಕ 5 ಭಾರತದ ವಿದೇಶಿ ವ್ಯಾಪಾರ, 10 ತಾಸುಗಳ ಬೋಧನಾವಧಿಗಾಗಿ ವಿದೇಶಿ ವ್ಯಾಪಾರದ ಅರ್ಥ, ಲಕ್ಷಣಗಳು, ಭಾರತದ ವಿದೇಶಿ ವ್ಯಾಪಾರದ ಪ್ರಮಾಣ, ರಚನೆ, ದಿಕ್ಕು ಮತ್ತು ಭಾರತದ ಇತ್ತೀಚಿನ ಪಾವತಿಶಿಲ್ಕಿನ ಸ್ಥಿತಿ, ಭಾರತದ ಹೊಸ ವಿದೇಶಿ ವ್ಯಾಪಾರ ನೀತಿ, ವಿಶ್ವ ವ್ಯಾಪಾರ ಸಂಸ್ಥೆ. For the following books, that is Agarwal AN and Indian Economy, and Agarwal HS 2011 edition Indian Economy, Agarwal RC Economics of Development and Planning, Dhingra IC 2018 edition Indian Economy, and Government of India 2017 Economic Survey of India annually publication, and Lekhi RK and Joginder Singh, The Indian Economics of Development and Planning, Mishra SK and VK Puri 18 edition Indian Economy, and Rudar Dutt and KPM Sundaram, that is 2002 Indian Economy, and Sundaram KPM 2004 edition and Introduction to Indian Economy, Annual Reports of MSMEs, HRK ಕನ್ನಡ ಮೀಡಿಯಂ ಬುಕ್. ಡಿಯರ್ ಫ್ರೆಂಡ್ಸ್, ಇದ್ರ ಜೊತೆಗೆ ನಿಮಗಿನ್ನೂ ಹೆಚ್ಚಿನ ಓದಿಗೆ ಬೇಕು, ಸಪೋರ್ಟಿವ್ ಆಗಬೇಕು ಅಂತಂತಂದರೆ ಪ್ರಿಂಟೆಡ್ ಮತ್ತು PDF ನೋಟ್ಸ್ಗಳು ಕೂಡ ಸಿಗ್ತಾ ಇದ್ದಾವೆ. ಫಾರ್ ಯುವರ್ ಕೈಂಡ್ ರಿಕ್ವೆಸ್ಟ್
ಐ ವೇರ್ ಪ್ರಿಪೇರ್ಡ್ ದಿ ಪ್ರಿಂಟೆಡ್ ಆ್ಯಂಡ್ PDF ಫಾರ್ಮ್ಸ್ ಆಫ್ ನೋಟ್ಸ್. ಭಾಳಷ್ಟು ಜನ ಕರ್ನಾಟಕದಾದ್ಯಂತ ವಿದ್ಯಾರ್ಥಿಗಳು ಪಡ್ಕೊಂಡು ಓದಿ ಸಾಕಷ್ಟು ಸ್ಕೋರ್ಗಳನ್ನು ಮಾಡಿದ್ದಾರೆ. ಔಟ್ ಆಫ್ ಔಟ್ ಕೂಡ ಸಾಕಷ್ಟು ಜನ ಮಾಡಿದ್ದಾರೆ. ಅದು ಹೆಮ್ಮೆಯ ವಿಷಯ. ಹಾಗೆಯೇ ಏನಪ್ಪ ಅಂತಂದ್ರೆ ನಿಮಗೇನಾದರೂ BA 1ರಿಂದ 6ನೇ ಸೆಮಿಸ್ಟರ್ನವರೆಗೆ ಎಲ್ಲ ಸಾಮಾನ್ಯವಾಗಿ ಒಂದು ಹಂತದಲ್ಲಿ ತಯಾರಿದ್ದಾವೆ. ನಿಮ್ಗೆ ಬೇಕು ಅಂತಂತಂದರೆ ಅವುಗಳನ್ನು ಕಳಿಸಿಕೊಡುವಂತಹ ಪ್ರಿಂಟೆಡ್ ಬೇಕಂದ್ರೆ ಬೈ ಪೋಸ್ಟ್ ನಿಮಗೆ ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ ನಿಮ್ಮ ಒಂದು ವಿಳಾಸಕ್ಕೆ ತಲುಪಿಸುವಂಥ ವ್ಯವಸ್ಥೆ ಆಗ್ತಾಯಿದೆ. ಹಾಗೆಯೇ PDF ಬೇಕಂದ್ರೂ ಕೂಡ PDF ನೋಟ್ಸ್ ಕೂಡ ಸಿಗ್ತಾ ಇದ್ದಾವೆ. ಆಸಕ್ತರು ಏನಪ್ಪ ಅಂತಂತಂದರೆ 9964791356 ಈ ಸಂಖ್ಯೆಗೆ ವಾಟ್ಸಪ್ ಇದೆ. ಇದಕ್ಕೆ ಸಂಪರ್ಕಿಸುವ ಮೂಲಕ ಪಡ್ಕೊಳ್ಬೋದು. ಸೊ ಇದಾಗಿತ್ತು ಆತ್ಮೀಯರೇ BA 3ನೇ ಸೆಮಿಸ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಪಠ್ಯಕ್ರಮ. So friends, don't forget to subscribe, share, like and comment your questions, and these questions will be helps to us to develop content in upcoming videos. Okay, thank you for watching. ನಮಸ್ಕಾರಗಳು.